1-2 ವರ್ಷಕ್ಕೆ ಸರ್ಕಾರಿ ನೌಕರಿ ಸಿಗಲ್ಲ. ಮಿನಿಮಮ್ ಆಗಿ 4 ರಿಂದ 5 ವರ್ಷ ಧಾರವಾಡ, ಹುಬ್ಬಳ್ಳಿ, ಬಿಜಾಪುರ, ಬೆಂಗಳೂರಲ್ಲಿ ತಮ್ಮ ಕುಟುಂಬದವರನ್ನ ಮನೆಯಲ್ಲಿ ಬಿಟ್ಟು ಯಾವುದೋ ಹೋಟೆಲ್ನಲ್ಲಿ ಪಾರ್ಟ್ ಟೈಮ್ ಕೆಲಸಗಳನ್ನ ಮಾಡಿಕೊಂಡು, ಅದೇ ರೀತಿ ಹೋಟೆಲ್ಗಳಲ್ಲಿ ಕೆಲಸ ಮಾಡಿಕೊಂಡು ಕೋಚಿಂಗ್ ಅನ್ನ ಪಡ್ಕೋತಾರೆ, ಓದ್ತಾರೆ. ಸುಮ್ಮನೆ ಉಪ್ಪು ಖಾರ ಇಲ್ಲದಂತ ಅಡುಗೆಗಳನ್ನ ತಿಂದುಕೊಂಡು ಜೀವನವನ್ನ ಸಾಗಿಸ್ತಾರೆ. ಯಾಕಂದ್ರೆ ನಮಗೂ ಒಂದು ಸರ್ಕಾರಿ ನೌಕರಿ ಸಿಗುತ್ತೆ, ನಮ್ಮ ಕುಟುಂಬ ಕೂಡ ಆರಾಮಾಗಿರುತ್ತೆ ಅಂತ ಅಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ತಾರೆ. ಆದ್ರೆ ಇವರು ಒಳ ಮೀಸಲಾತಿಯ ವಿಚಾರವನ್ನ ಪದೇ 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 ಮುಂದೂಡುತ್ತಾ ಆ ಒಂದು ಅಭ್ಯರ್ಥಿಗಳು ಆರ್ಥಿಕ ಪರಿಸ್ಥಿತಿಯನ್ನ ಹದಗೆಟ್ಟು ಅವ್ರು ಏನೇನ್ ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅವ್ರಗಳ ಬಗ್ಗೆ ಇವರಿಗೆ ಚಿಂತೆ ಇಲ್ಲ, ಅವ್ರಗಳ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಬರೀ ಇವ್ರು ರಾಜಕಾರಣವನ್ನ ಮಾಡ್ಕೊಂತ ಹೋಗೋದು. ಒಳ ಮೀಸಲಾತಿ ಮುಂದೂಡಿಕೆ, ಹಿಂದೂಡಿಕೆ, ಇವ್ರಿಗೆ ಒಮ್ಮತವಿಲ್ಲ. ಸರ್ಕಾರದ ಎಲ್ಲಾ ಸಚಿವರಿಗೆ ಒಮ್ಮತ ಇದ್ರೆ ಒಂದೇ ಸರಿಗೆ ಜಾರಿ ಮಾಡಿ ಸೈಡಿಗೆ ಆಗ್ಬಹುದು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.